ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಶೈಕ್ಷಣಿಕ ಸುದ್ದಿಯನ್ನು ನೋಡೋಣ. ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ SSLC ಮತ್ತು ಪ್ರಥಮ PUC ಅಂಕಗಳನ್ನು ಪರಿಗಣಿಸಿ ಫಲಿತಾಂಶವನ್ನು ಕೂಡ ಪ್ರಕಟಿಸಿದೆ. ಆದರೆ ಇಲ್ಲಿ ನಮ್ಮ ಅಂಕಗಳು ಕಡಿಮೆ ಇದೆ, ಹೀಗಾಗಿ ದ್ವಿತೀಯ PUCನಲ್ಲಿ ಹೆಚ್ಚಿನ ಅಂಕದ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಫಲಿತಾಂಶವನ್ನು ತಿರಸ್ಕರಿಸಿದ್ದಾರೆ. ಫಲಿತಾಂಶವನ್ನು ತಿರಸ್ಕರಿಸಿದ ನಂತರ ಅಂತಹ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ನಮ್ಮ ಎಲ್ಲ ವಿಡಿಯೋಗಳನ್ನು ಮೊದಲಿಗರಾಗಿ ನೀವು ನೋಡಬೇಕು ಅಂತಂದರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಒತ್ತಿ. ಕರ್ನಾಟಕ ರಾಜ್ಯ ದ್ವಿತೀಯ PUC ಫಲಿತಾಂಶವನ್ನು ಈಗಾಗಲೇ ಪ್ರಕಟ ಮಾಡಲಾಗಿದೆ. ಆದರೆ ಸುಮಾರು 878 ವಿದ್ಯಾರ್ಥಿಗಳು ಈ ಒಂದು ಫಲಿತಾಂಶವನ್ನು ತಿರಸ್ಕರಿಸಿದ್ದಾರೆ. ಯಾಕಪ್ಪ ಅಂತಂದರೆ ನಮಗಿನ್ನೂ ಕೂಡ ಅತಿ ಹೆಚ್ಚು ಮಾರ್ಕ್ಸ್ ಬರಬೇಕು ಅಂತ ಹೇಳಿ ಇಂತಹ ವಿದ್ಯಾರ್ಥಿಗಳಿಗೆ ಆಗಸ್ಟ್ 19ರಂದು ಪರೀಕ್ಷೆಯನ್ನು ನಡೆಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. 2021ನೇ ಸಾಲಿನಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ದ್ವಿತೀಯ PUC ಪರೀಕ್ಷೆಗಳನ್ನು ರದ್ದು ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಫಲಿತಾಂಶವನ್ನು SSLC ಮತ್ತು ಪ್ರಥಮ PU ಅಂಕಗಳನ್ನು ಪರಿಗಣಿಸಿ ಜುಲೈ 20ರಂದು ಫಲಿತಾಂಶವು ಕೂಡ ಪ್ರಕಟ ಮಾಡಲಾಗಿತ್ತು. ಒಂದು ವೇಳೆ ವಿದ್ಯಾರ್ಥಿಗಳು ಫಲಿತಾಂಶದಿಂದ ತೃಪ್ತಿ ಆಗದೇ ಇತ್ತು ಅಂತಂದರೆ, ನನಗಿನ್ನೂ ಹೆಚ್ಚು ಮಾರ್ಕ್ಸ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಮುಂಬೆ ಬರುವಂತಹ ದಿನಗಳಲ್ಲಿ ಪರೀಕ್ಷೆಯನ್ನು ನೀಡೋದಾಗಿ ಶಿಕ್ಷಣ ಇಲಾಖೆ ತಿಳಿಸಿತ್ತು. ಹಾಗೆಯೇ ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳು ಒಂದು ವೇಳೆ ಕಡಿಮೆ ಅಂಕಗಳನ್ನು ಪಡೆದಲ್ಲಿ ಏನು ಹಿಂದೆ ಫಲಿತಾಂಶವನ್ನು ರಿಸಲ್ಟ್ನ ಕೊಟ್ಟಿರ್ತಾರೆ, ಮತ್ತೆ ಅದೇ ರಿಸಲ್ಟ್ನ ಕೊಡೋದಿಲ್ಲ ಅಂತ ಇಲಾಖೆಯು ಸ್ಪಷ್ಟಪಡಿಸಿತ್ತು. ಅದರಂತೆಯೇ ಇದೀಗ ರಾಜ್ಯದಲ್ಲಿ ಒಟ್ಟಾರೆ 878 ವಿದ್ಯಾರ್ಥಿಗಳು ಫಲಿತಾಂಶವನ್ನು ತಿರಸ್ಕರಿಸಿದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ ಆಗಸ್ಟ್ 19ರಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಇನ್ನು ಈ ಬಾರಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಗಿತ್ತು. ಅದರಲ್ಲಿ 878 ವಿದ್ಯಾರ್ಥಿಗಳು ಏನಿದ್ದಾರೆ, ಆ 878 ವಿದ್ಯಾರ್ಥಿಗಳು ಫಲಿತಾಂಶವನ್ನು ತಿರಸ್ಕರಿಸಿದರು. ಇನ್ನು ರಾಜ್ಯದ ಬಳ್ಳಾರಿ ಜಿಲ್ಲೆಯೊಂದರಲ್ಲೇ 221 ವಿದ್ಯಾರ್ಥಿಗಳು PU ಫಲಿತಾಂಶ ತಿರಸ್ಕಾರ ಮಾಡಿದ್ರು. ಏನು PU ಫಲಿತಾಂಶವನ್ನು ಕೊಟ್ಟಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು. ಜಿಲ್ಲೆಯ 221 ಫ್ರೆಷರ್ ಹಾಗೂ 16 ರಿಪೀಟರ್ಸ್ ವಿದ್ಯಾರ್ಥಿಗಳು PU ಫಲಿತಾಂಶವನ್ನು ತಿರಸ್ಕರಿಸಿದ್ದಾರೆ. ಹಾಗೆ ಇನ್ನು ಫಲಿತಾಂಶವನ್ನು ವಿದ್ಯಾರ್ಥಿಗಳು ತಿರಸ್ಕಾರ ಮಾಡಿರೋದು ಯಾಕಪ್ಪ ಅಂತಂದರೆ, ಎಷ್ಟೋ ವಿದ್ಯಾರ್ಥಿಗಳು ಏನು ಈಗಾಗಲೇ ರಿಸಲ್ಟ್ ಬಂದಿದೆ, ಅದರಲ್ಲಿ ನಮಗೆ ಇನ್ನೂ ಅತಿ ಹೆಚ್ಚು ಮಾರ್ಕ್ಸ್ ಬರಬೇಕಿತ್ತು, ಆದರೆ ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಆದ್ದರಿಂದ ನಾವು ಈ ಒಂದು ರಿಸಲ್ಟನ್ನು, ಈ ಒಂದು ಫಲಿತಾಂಶವನ್ನು ನಾವು ತಿರಸ್ಕರಿಸಿದ್ದೇವೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ವಿದ್ಯಾರ್ಥಿ ಮಿತ್ರರೇ ಹಾಗೂ ಆತ್ಮೀಯ ವೀಕ್ಷಕರೇ, ನಮ್ಮ ಎಜುಕೇಷನ್ ಫ್ಯಾಮಿಲಿಯನ್ನು ಸೇರಬಯಸುವಿರಾದರೆ ಒಂದೇ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಅದುವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳನ್ನು ನಮ್ಮ ಈ ಒಂದು ಎಜುಕೇಷನ್ ಫ್ಯಾಮಿಲಿಗೆ ಸೇರಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.